ಗೈಸ್ ಇಲ್ಲಿ ನಾನು 2 ಸಾರಿ ಕಾರ್ಪು ಫಿಶಿಂಗ್ ಮಾಡಿದ್ದೀನಿ. 2 ಸಾರಿನೂ ಕಾರ್ಪು ಫಿಶಿಂಗ್ ಫೇಲಿಯರ್ ಆಗಿದೆ. ಅದಕ್ಕೆ ನಾನೊಂದು ತಂದಿದ್ದೀನಿ ನೋಡಿ. ಗೈಸ್ ಸ್ಲಿಂಗ್ ಇದೆ ನನ್ನ ಹತ್ರ, ಸ್ಲಿಂಗನ್ನು ಇದನ್ನು ಇಟ್ಕೊಂಡು ಕಾರ್ಪು ಫಿಶಿಂಗ್ ಮಾಡೋಣ ಅಂತ ಇದ್ದಿದ್ದು ನಾನು. ಓಕೆನಾ, ಹೊಡೆಯೋಣ ಸ್ಲಿಂಗಲ್ಲಿ ಅಂತ. ಯಾಕಂದರೆ ಬೈಟಿಗೆ ಯಾವ ಬೈಟಿಗೂ ಎತ್ತಾ ಇಲ್ಲ ಮೀನು. ಇದು ತಂದಿದ್ದ ದಿನ ನಮಗೆ ನೀರು ಲೋಡ್ ಆಗಿದೆ. ಇವಾಗ 1-2 ಕಾರ್ಪ್ ನೋಡಿದ್ದೀನಿ, ಆಮೇಲೆ ಕ್ಯಾಟ್ ಫಿಶ್ ನೋಡಿದ್ದೀನಿ. ಅದನ್ನು ಹೊಡಿಯೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಇದರಲ್ಲಿ ನೋಡೋಣ. ರೆಕಾರ್ಡಿಂಗ್ ನಮ್ಮದು. ಗೈಸ್ ನನ್ನ ಕಾಲ್ ಹತ್ರನೇ ಒಂದು 10-15 kg ಕ್ಯಾಟ್ ಫಿಶ್, ಒಂದೊಂದು ಕ್ಯಾಟ್ ಫಿಶ್ ಆ ಥರ ಇದೆ, ದೊಡ್ಡ ಸೈಜೇ. ಆದರೆ ನಾನು ಒಂದೊಂದು ಸ್ಟೆಪ್ ಎತ್ತಿಕ್ಕುವಾಗ ಅದು ಸ್ವಲ್ಪ ಡಿಸ್ಟೆನ್ಸ್ ಹೋಗ್ತಾ ಇದೆ, ನನಗೆ ಕ್ಲಿಯರ್ ಶಾಟ್ ಸಿಗ್ತಾ ಇಲ್ಲ. ಓಕೆನಾ, ಕಾರ್ಪು ಕಾಣಿಸ್ತಾ ಇದೆ, ಕಾರ್ಪುದು ಫಿನ್ ಮಾತ್ರ ಕಾಣಿಸ್ತಾ ಇದೆ. ಆದರೆ ಹೊಡಿಯೋಕ್ಕೆ ಚಾನ್ಸಸ್ ಇಲ್ಲ ಗೈಸ್, ಅದನ್ನು ಶಾಟ್ ಮಿಸ್ ಆಗುತ್ತೆ. ಆದರೆ ನನಗಿರೋದು ಒಂದೇ ಚಾನ್ಸೇ, ಕರೆಕ್ಟಾಗಿ ಹೊಡೆದ್ರೆ ನಮ್ಗೆ ಮೀನು ಸಿಗುತ್ತೆ, ಇಲ್ಲಾಂದರೆ ಇಲ್ಲ. ಯಾಕಂದರೆ ನನ್ನ ಕಾಲ್ ಹತ್ರನೇ 10-15 kg ಕ್ಯಾಟ್ ಫಿಶ್ ಬಿದ್ದಿದೆ. ಅದನ್ನು ಇವಾಗ ಒಂದೇ ಶಾಟು, ಒಂದೇ ಚಾನ್ಸ್ ಇರೋದು, ಟ್ರೈ ಮಾಡೋಣ. ಗೈಸ್ ನೀರು ಕಲರು ತುಂಬ ಬ್ರೌನ್ ಆಗಿಬಿಟ್ಟಿದೆ, ಅದರಲ್ಲಿ ನನಗೆ ಮೀನು ಕಾಣಿಸ್ತಾ ಇಲ್ಲ, ಬರೀ ಸ್ವಲ್ಪ ಫಿನ್ಸ್ ಮಾತ್ರ ಕಾಣಿಸ್ತಾ ಇದೆ. ರಘುದು ಫಿನ್ಸು, ಕಾಮನ್ ಕಾರ್ದು ಫಿನ್ಸು. ಆದರೆ ಅದನ್ನು ಹೊಡೆದ್ರೆ ಒಂದು ಶಾಟ್ ಮಿಸ್ ಆಯ್ತಂದರೆ ಮಿಕ್ಕಿದೆಲ್ಲ ಓಡೋಗುತ್ತೆ ಗೈಸ್. ಸ್ವಲ್ಪ ಒಂದೇ ಚಾನ್ಸ್ ಇರೋದು, ಟ್ರೈ ಮಾಡೋಣ. ಇವಾಗ ಒಂದು ರಘು ನೋಡಿದೆ, ರಘುದು ಫಿನ್ನು ನಾನು ಹತ್ರ ಹೋಗೋಷ್ಟರಲ್ಲಿ ಅದು ಹೋಯ್ತು ಗೈಸ್. ಅದು ಗೈಸ್ ನನಗೆ ಸಿಕ್ಕಿದ ಚಾನ್ಸ್ ಎಲ್ಲ ಹೋಯ್ತು ಗೈಸ್. ಇವಾಗ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು, ವೆಯ್ಟ್ ಮಾಡಿ ಹೊಡಿಯೋಣ. ಇನ್ನೊಂದು ಬಂತು, ಅದು ಶಾರ್ಟ್ ತೆಗಿಯೋಕ್ಕಾಗೋದಿಲ್ಲ, ಚಾನ್ಸಸ್ ವೇಸ್ಟ್ ಆಗುತ್ತೆ. ಗೈಸ್ ಇಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ಗೈಸ್, ಯಾಕಂದರೆ ಸ್ಲಿಂಗ್ ಯೂಸ್ ಮಾಡೋವಾಗ ಇಲ್ಲಿ ನೋಡಿ ಅನ್ಎಕ್ಸ್ಪೆಕ್ಟೆಡ್ ಅದೇ ಟ್ರಿಗರ್ ಹೋಗ್ಬಿಡುತ್ತೆ. ಹಂಗೆ ನೋಡಿ ಹೋಯ್ತಾ. ಇದು ಸ್ವಲ್ಪ ಹುಷಾರಾಗಿರ್ಬೇಕು, ಯಾಕಂದರೆ ನೀವು ಟ್ರಿಗರ್ ಲೋಡ್ ಮಾಡೇ ಆದಮೇಲೆ ನಿಮ್ಮ ಮುಂದುಗಡೆನೂ ಯಾವುದು ಇರಬಾರ್ದು, ಯಾರೂ ಇರಬಾರ್ದು. ಯಾಕಂದರೆ ಬೈ ಮಿಸ್ಟೇಕ್ ಸುಚ್ಕೊಂತಂದರೆ ತುಂಬ ಕಷ್ಟ ಎತ್ತಕ್ಕೆ. ಸ್ವಲ್ಪ ಹುಷಾರಾಗಿ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ಒಂದು ಡಿಸ್ಟರ್ಬೆನ್ಸ್ ಆಯಿತು ಗೈಸ್. ಇವಾಗ ಈ ಡಿಸ್ಟರ್ಬೆನ್ಸ್ಗೆ ಮೀನೆಲ್ಲ ಸ್ವಲ್ಪ ಡಿಸ್ಟೆನ್ಸ್ ಹೋಯ್ತು. ಇನ್ನೊಂದು ಚಾನ್ಸ್ ಇದೆ ನನಗೆ, ಸ್ವಲ್ಪ ಹೊತ್ತು ಇನ್ನೊಂದು 10-15 ಮಿನಿಟ್ಸ್ ವೆಯ್ಟ್ ಮಾಡಿದ್ರೆ ನನಗೆ ಇನ್ನೊಂದು ಚಾನ್ಸ್ ಸಿಗುತ್ತೆ. ಆದರೆ ಈ ಚಾನ್ಸ್ ಮಿಸ್ ಆಯ್ತಂದರೆ ನನಗೆ ಮೀನು ಸಿಗೋದು ಕಷ್ಟ. ಆದರೆ ಹೊಡಿಬೇಕು ಗೈಸ್. ಕರೆಕ್ಟಾಗಿ ಬಾಯಿಗೆ ಬಿತ್ತಂದರೆ ಮೀನು ಬರುತ್ತೆ, ಅಥವಾ ಕ್ಯಾಟ್ ಫಿಶ್ ಹೆಡ್ಡಿಗೆ ಬಿತ್ತಂದರೆ ಇಲ್ಲ. ಕಿಶಾನ್ 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 guys, heavy shot. దగ్గరికి పో.
ಗೈಸ್ ಈ ಕ್ಯಾಟ್ ಫಿಶ್ದು ವೆಯ್ಟ್ ಎಷ್ಟಿರುತ್ತೆ ಅಂತ ಕರೆಕ್ಟಾಗಿ ಗೆಸ್ ಮಾಡಿ ನನಗೆ ಕಮೆಂಟ್ ಮಾಡಿ. ಅವರು ನನ್ನ ಜೊತೆ ನೆಕ್ಸ್ಟ್ ಫಿಶಿಂಗಲ್ಲಿ ಖಂಡಿತ ಇರ್ತಾರೆ. ಎಷ್ಟು ವೆಯ್ಟ್ ಇರುತ್ತೆ ಅಂತ ಗೆಸ್ ಮಾಡಿ ಗೈಸ್. ಈ ವಿಡಿಯೋ ಬಂದಿದ ತಕ್ಷಣ 24 ಅವರ್ಸ್ ಟೈಮ್ ಇದೆ. 24 ಅವರ್ಸ್ ಟೈಮಲ್ಲಿ ಯಾರು ಕರೆಕ್ಟಾಗಿ ಅದ್ರದ್ದು ವೆಯ್ಟ್ ಗೆಸ್ ಮಾಡ್ತಾರೋ ಅವ್ರಿಗೆ ಒಳ್ಳೆ ಚಾನ್ಸು. ಓಕೆನಾ? ಕಮೆಂಟ್ ಮಾಡಿ ಗೈಸ್ ಎಷ್ಟು ವೆಯ್ಟ್ ಅಂತ. ಎತ್ತಂದೆ ನೆತ್ತೆ ಹಿಡಿತ ಬ್ಯಾಗ್ಲೆಸ್ ಗಾಯ್ಸ್ ಸ್ಲಿಂಗಲ್ಲಿ ಗಾಯ್ಸ್ ಬರುತ್ತೆ. ಗಾಯ್ಸ್ ಸ್ಲಿಂಗಲ್ಲಿ ಹೊಡೆದಿದ್ದು ಸಖತ್ ಸೈಜು. ಹೊಟ್ಟೆ ಫುಲ್ಲು ಹೊಟ್ಟೆ ದಪ್ಪವಾಗಿದೆ. ಹೆವಿ ಶಾಟ್, ಸಖತ್ ವೆಯ್ಟ್ ಇದೆ. ಚೆನ್ನಾಗಿದೆ ಅದು ಗೈಸ್. ವಿಶಾಲ್ ಬಂದಿದ್ದಕ್ಕೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ತರ ಇಷ್ಟು ದೊಡ್ಡದು ಮೀನು ಸಿಗುತ್ತೆ ಅಂತ. ಆದ್ರೆ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬಾ ದೊಡ್ಡದೇ ಸಿಗಿದೆ. ಓಕೆ, ಖುಷಿನಾ? ಫುಲ್ಲು ಖುಷಿ. ಅವ್ರಿಗೂ ಮೀನು ಹಿಡಿಯೋದು ನೋಡಿದ್ರೆ ಸಾಕು, ಸಂತೋಷನೇ. ಓಕೆ ಗೈಸ್, ಇದನ್ನ ಎತ್ತಿ ಏನಾದರೂ ಸೇಫ್ಟಿ ಮಾಡಿ ಚಾಲೂ ಮಾಡ್ತೀನಿ.